ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 26ರಂದು ಮತದಾನ ನಡೆಯಲಿದೆ. ಈ ಸಂಬಂಧ ನಾಮಪತ್ರಗಳ ಸಲ್ಲಿಕೆಗೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನು ಅಭ್ಯರ್ಥಿಗಳಿಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ತಮಗೆ ಗೊತ್ತೇ ಇರುವ ಹಾಗೆ ನಮ್ಮಲ್ಲಿ ಉಡುಪಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಇದರ ಒಟ್ಟು ಜನಸಂಖ್ಯೆ ಮತದಾರರ ಸಂಖ್ಯೆ 15,76,264. ಅದರಲ್ಲಿ ಪುರುಷರು 7,64,246, ಮಹಿಳೆಯರು 8,11,981. ಇಲ್ಲಿ ನಾಮಪತ್ರಗಳನ್ನು ಸಲ್ಲಿಕೆಗೆ ದಿನಾಂಕ 28/3/2024 ಪ್ರಾರಂಭವಾಗಿ 4/4/2024 ನಾವು ನಾಮಪತ್ರಗಳನ್ನು ಸ್ವೀಕರಿಸ್ತೇವೆ. ನಾಮಪತ್ರ ಸ್ವೀಕರಿಸುವುದು ಚುನಾವಣಾಧಿಕಾರಿಗಳ ಒಂದು ಕಾರ್ಯಾಲಯ, ಅದು ಜಿಲ್ಲಾಧಿಕಾರಿಗಳ ಕಚೇರಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ರಚಿಸಿರುವಂತಹ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಸ್ವೀಕರಿಸ್ತೇವೆ. ನಾಮಪತ್ರ ಸಲ್ಲಿಕೆಗೆ ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಿ ಪ್ರತಿದಿನ 3 ಗಂಟೆಯವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತೆ. ನಂತರ ಬರುವಂತಹ ಯಾವುದೇ ಆ ದಿನಕ್ಕೆ ಬಂದಂತಹ ಯಾವುದೇ ನಾಮಪತ್ರಗಳನ್ನು ಸ್ವೀಕರಿಸುವುದಿಲ್ಲ. 3 ಗಂಟೆ ನಂತರ ಬಂದರೆ 11ರಿಂದ 3 ಗಂಟೆವರೆಗೆ ಮಾತ್ರ ಇರುವಂಥದ್ದು. ಅದರಲ್ಲಿ 2 ದಿನ ರಜೆ ಇದೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರ 29/3/2024 ಗುಡ್ ಫ್ರೈಡೆ ರಜೆ ಇದೆ. ಅದೇ ರೀತಿಯಲ್ಲಿ ಭಾನುವಾರ 31/3/2024 ರಜೆ ಇದೆ. ಈ 2 ದಿನಗಳನ್ನು ಹೊರತುಪಡಿಸಿ 28ರಿಂದ ಪ್ರಾರಂಭಿಸಿ 4/4 ನಾವು ನಾಮಪತ್ರಗಳನ್ನು ಸ್ವೀಕರಿಸುವುದಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ನಾಮಪತ್ರಗಳ ಒಂದು ಪರಿಶೀಲನಾ ಕಾರ್ಯ 5/4/2024 ಬೆಳಿಗ್ಗೆ 11 ಗಂಟೆಗೆ ಇದೇ ಒಂದು ಸಭಾಂಗಣದಲ್ಲಿ, ಜಿಲ್ಲಾಧಿಕಾರಿಗಳ ಕೋರ್ಟ್ ಸಭಾಂಗಣದಲ್ಲಿ ನಡೆಯಲಿದೆ. ಅದೇ ರೀತಿಯಲ್ಲಿ ನಾಮಪತ್ರ ಹಿಂತೆಗೆಯಲು ಕಾಲಾವಕಾಶ 8/4/2024 ಅಪರಾಹ್ನ 3 ಗಂಟೆಯವರೆಗೆ ಅವಕಾಶ ಇದೆ ನಾಮಪತ್ರ ಹಿಂತೆಗೆದುಕೊಳ್ಳುವುದಕ್ಕೆ. ತದನಂತರ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ಯಾರಿದ್ದಾರೆ ಅದರ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ಪ್ರಕಟಿಸ್ತೇವೆ. ಇದರ ಮಧ್ಯೆ ಒಂದು ಬಿಟ್ಟೋಯ್ತು. 5ನೇ ತಾರೀಕು ಸ್ಕ್ರೂಟಿನಿ ಇದೆ. 5ನೇ ತಾರೀಕು ನಾಮಪತ್ರಗಳ ಪರಿಶೀಲನಾ ಕಾರ್ಯ 11 ಗಂಟೆಗೆ ಇದೇ ಸಭಾಂಗಣದಲ್ಲಿ ನಡೆಯುತ್ತದೆ. ಎಸ್, ಅದರಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ 26ನೇ ತಾರೀಕು ಏಪ್ರಿಲ್ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ.